2013 ಅಕ್ಟೋಬರ್ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿರಂತೆ. 2013 ಅಕ್ಟೋಬರ್ ತಿಂಗಳು ಗೌರವಾನ್ವಿತ ಇಂದಿನ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಶ್ರೀ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದು ಗುದ್ಲಿ ಪೂಜೆ ಮಾಡಿದ್ರು. 13ರಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಅಂದ್ರೆ ಅದಕ್ಕೆ ವರ್ಕ್ 3-4 years ಇಂದ ಆಗಿರುತ್ತೆ. 100 ಬೆಡ್ ವಿತ್ ನೀವು ಒಳಗಡೆ ನೀವು ಫೆಸಿಲಿಟೀಸ್ ನೋಡಿದ್ರಿ ಅಂದ್ರೆ ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ. ಪ್ರಾಬ್ಲಮ್ ಎಲ್ಲಿ ಬಂದಿತ್ತು ಅಂತ ನಿಮಗೂ ಗೊತ್ತಿದೆ. ಹ್ಯಾಂಡ್ ಓವರ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ನಡೆಸ್ಬೇಕಾ, ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ಬೇಕಾ? ಸೆಂಟ್ರಲ್ಲಿ ಒಂದು ಪ್ರಪೋಸಲ್ ಕೊಟ್ಟಿದ್ವಿ. ಸತ್ಯಸಾಯಿ ಅವರು ಕಡೆಯಿಂದ ಥರ್ಡ್ ಪಾರ್ಟಿ ಕಡೆಯಿಂದ ನಡೆಸ್ಕೊಂಡು ESI ಅವರು ಅವ್ರಿಗೆ ಬಿಲ್ ಪೇ ಮಾಡೋಂಥದ್ದು ಇದು ಒಂದು ಟ್ರೈ ಮಾಡಿದ್ರೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಮನ್ಸುಖ್ ಮಾಂಡವ್ಯ ಅವರು ಅದಕ್ಕೆ ಒಪ್ಪಲಿಲ್ಲ. ಆಮೇಲೆ ಇವಾಗ ಇರೋಂಥ ಆಪ್ಷನ್ ಎರಡೇ, ಒಂದು ಸ್ಟೇಟ್ ESI ನಡೆಸಬೇಕು, ಇಲ್ಲ ಸೆಂಟ್ರಲ್ ESIC ಕಾರ್ಪೊರೇಷನ್ ನಡೆಸಬೇಕು. ಸೊ ESIC ಕಾರ್ಪೊರೇಷನ್ ಕಡೆಯಿಂದ ಯಾಕಂದ್ರೆ ಆ 37 crores ಏನು ಬ್ಯಾಲೆನ್ಸ್ ಇತ್ತು ಇವಾಗ ಕಟ್ಟಕ್ಕೆ ಸಂಪೂರ್ಣವಾಗಿ ಕೇಂದ್ರದಿಂದ ದುಡ್ಡು ಕೊಟ್ಟಿದ್ದಾರೆ. ಕಟ್ಟಿದ ನಂತರ ಆಕ್ಟಿವ್ ಕಾಂಪೋನೆಂಟ್ಸ್ ಅಂತ ಏನ್ ಬರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ವೆಂಟಿಲೇಟರ್ಗೆ ಒಂದು ಈ ನಮ್ಮ ವೈಟಲ್ಸ್ ನೋಡೋಂಥ ಮಿಷಿನ್ಗಳು ಬರ್ತವೆ, ಅದನ್ನು ಕೇಂದ್ರ ಸರ್ಕಾರನೇ ಕೊಡಬೇಕು ಅಂತ ಸ್ಟೇಟ್ ಇಂದ ಒಂಚೂರು ಹಗ್ಗ ಜಗ್ಗಾಟ ಇತ್ತು. ಅದು 1-1.5 ವರ್ಷ ನಮಗೆ ಟೈಮ್ ಎಳೀತು. ಇವಾಗ ಎಲ್ಲ ಸೆಂಟ್ರಲ್ಲೇ ತಗೊಂಡು ಸೆಂಟ್ರಲ್ಲೇ ಹಾಕೊಂಡು ಸೆಂಟ್ರಲ್ಲೇ ನಡೆಸೋಂಗೆ ಕ್ಲಿಯರ್ ಮಾಡ್ಕೊಂಡಿದ್ವಿ. 100% June 1 ಒಳಗಡೆ ಫುಲ್ಲಿ ಆಪರೇಷನಲ್ ಇರುತ್ತೆ. ಅದೇ 100 ಬೆಡೆಡ್ ಹಾಸ್ಪಿಟಲ್ ಸರ್ ಇದು. 100 ಬೆಡೆಡ್ ಹಾಸ್ಪಿಟಲ್ ಇರೋದ್ರಿಂದ OPDಗೆ ಲಿಮಿಟೇ ಇಲ್ಲ. ಒಳರೋಗಿ ಮತ್ತು ಹೊರರೋಗಿ ಎರಡೂ ವಿಭಾಗಗಳಿರೋದ್ರಿಂದ ತುಂಬಾ ಕ್ಲೀನ್ ಆಗಿ ಪ್ಲಾನ್ ಮಾಡಿ ಕಟ್ಟಿರುವಂಥದ್ದು ಕನ್ಸಲ್ಟೆಂಟ್ಸ್. ಏನ್ ಸಮಸ್ಯೆ ಏನಾಗಲ್ಲ. ಹೊರರೋಗಿ ಒಳರೋಗಿ ಎರಡು ಸೆಪರೇಟ್ ಇರುತ್ತೆ. ನನಗೊಂದೇ ಒಂದಂದ್ರೆ ಸ್ಟೇಟ್ ಗೌರ್ಮೆಂಟ್ ಇಂದ ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ, ಸ್ಟೇಟೇ ತಗೊಂತಾರೆ ಅಂತ ಹೇಳಿ ಈ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜು ಹೊಸ ಬಿಲ್ಡಿಂಗ್ ತಗೊಂಡು ಕಟ್ಟಿ ಮಾಡಕ್ ಲೇಟ್ ಆಗುತ್ತೆ ಅಂತ ಹೇಳಿ ಇಲ್ಲೇ ಹಾಕೊಂಡ್ಬಿಟ್ಟಿದ್ವಿ. ಇವಾಗ ಅದನ್ನ ಸ್ಟೇಟ್ ಗೌರ್ಮೆಂಟ್ ಇಂದ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಂಪ್ಲಿಮೆಂಟ್ ಮಾಡಿಸ್ಬೇಕು. ಯಾಕಂದ್ರೆ ರಾಜಾಜಿನಗರಲ್ಲೂ ಇದೆಯಂತೆ, ಇಂದಿರಾನಗರಲ್ಲೂ ಇದೆಯಂತೆ. ಅವ್ರನ್ನ ಕೇಳ್ಕೊಂಡೆ. ಅದೊಂದು ಯಾಕಂದ್ರೆ ಹೊಸ ಬಿಲ್ಡಿಂಗ್ ತಗೊಂಡು ನಾವು ಕಟ್ಟಿ ಆಮೇಲೆ ಮಾಡೋದಕ್ಕೆ ಆಲ್ಮೋಸ್ಟ್ ನಮ್ಗೆ 3-4 ವರ್ಷ ಟೈಮ್ ಹಿಡಿದು ಬಿಡುತ್ತೆ. ಅದ್ರ ಬದಲು ಇವಾಗ ಶುರು ಮಾಡ್ಕೊಂಡು ಆಮೇಲೆ ನಮ್ಮ ಜಿಲ್ಲಾಸ್ಪತ್ರೆ ಕನ್ಸ್ಟ್ರಕ್ಷನ್ ಮುಗಿದ ನಂತರ ಅಲ್ಲಿಗೆ ಮೂವ್ ಮಾಡ್ಕೊಳ್ಳೋ ಹಂಗೆ ಏನಾದ್ರು ಒಂದು ಫೆಸಿಲಿಟಿ ಮೇಡಮ್ ಅವ್ರನ್ನ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳನ್ನ ಕೇಳಿ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದು ಏನ್ ಮಾಡ್ಬೋದು ಅಂತ ನೋಡ್ತೀವಿ. ಇಲ್ಲ ಸರ್, ಇದು ನಾನು ಹೇಳಿದ್ದು 2013 ಅಕ್ಟೋಬರ್ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿರಂತೆ. 2013 ಅಕ್ಟೋಬರ್ ತಿಂಗಳು ಗೌರವಾನ್ವಿತ ಇಂದಿನ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಶ್ರೀ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದು ಗುದ್ಲಿ ಪೂಜೆ ಮಾಡಿದ್ರು. 13ರಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಅಂದ್ರೆ ಅದಕ್ಕೆ ವರ್ಕ್ 3-4 years ಇಂದ ಆಗಿರುತ್ತೆ. ಅವತ್ತಿನ ಸಂಸದರು ವೀರಪ್ಪ ಸಾಹೇಬ್ರಾಗ್ಬೋದು, ಇವರೆಲ್ಲ ಮಾಡಿದ್ರು. ಇವತ್ತಿನ ಸಂಸದರು ನಮ್ಮ ಸುಧಾಕರ್ ಸಾಹೇಬ್ರು ಅಷ್ಟೇ ನಮಗೆ ಫಾಲೋ ಅಪ್ ಮಾಡಿ ನಮ್ಗೆ ಇಲ್ಲಿ ಅಸಿಸ್ಟ್ ಮಾಡಿ. ಸಂತೋಷ್ ಲಾಡ್ ಅವರಿಂದ ಒಂದು NOC ಕೊಡಿಸಿದ ತಕ್ಷಣ ಇವಾಗ ಫಂಕ್ಷನಲ್ ಮಾಡ್ಲಿಕ್ಕೆ ಅವರು ಸಹಕಾರವನ್ನ ಕೊಟ್ಟಿದ್ದಾರೆ. ಅವ್ರು ಶುರು ಮಾಡಿದಾಗ ಇದ್ದಂತ ಫೋಕಸ್ಗೂ ಈ ಬಿಲ್ಡಿಂಗ್ ಗುದ್ಲಿ ಪೂಜೆ ಮಾಡಿದ್ಮೇಲೆ ಬಿಲ್ಡಿಂಗ್ ಪ್ರಾರಂಭ ಆಗಿದೆ 17ಕ್ಕೆ. ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿ 3 ವರ್ಷ 4 ವರ್ಷ ಆದ್ಮೇಲೆ ಅಮೌಂಟ್ ಬಂದು ಅದನ್ನ ಯಾಕಂದ್ರೆ ಸರ್ಕಾರ ಚೇಂಜ್ ಆಯ್ತು. 14ಗೆ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರ ಬಂದ್ಮೇಲೆ ಫಂಡ್ ಅಲೋಕೇಶನ್ ನೋಡ್ಕೊಂಡು ಇದು ಕೊಟ್ರು. ಇದು ಕೊಟ್ಟ ನಂತರ ನಿಮ್ಗೆ ಆಲ್ಮೋಸ್ಟ್ 2022-23 ಕ್ಲಿಯರ್ ಆಗಿತ್ತು. 6 ವರ್ಷದಲ್ಲಿ ಕಟ್ಟಿದ್ರು. 23 ಕ್ಲಿಯರ್ ಆಗಿದ್ದಂದು 23 ಕ್ಲಿಯರ್ ಆಗಿತ್ತು. 23ಕ್ಕೆ ನಾನು ಫಸ್ಟ್ ಗೆದ್ದಿದ ತಕ್ಷಣ ಬಂದು ನೋಡಿದಾಗ್ಲೇ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗಿತ್ತು. ಅವತ್ತೇ ಕೆಲಸ ಎಲ್ಲ ಆಗಿತ್ತು. ಆದ್ರೆ ಆ ಹ್ಯಾಂಡ್ ಓವರ್ ನಾನು ಆಗ್ಲೇ ಹೇಳದ್ನಲ್ಲ, 23ರಿಂದ 26 3 ವರ್ಷ ತಗೊಂಡಿದೆ. ಏನು ಕಂಪ್ಲೀಷನ್ ಒಂದು ಅವ್ರ ಕಡೆಯಿಂದ ಕಂಪ್ಲೀಷನ್ ಮಾಡಿ ಹ್ಯಾಂಡ್ ಓವರ್ ತಗೊಳಕ್ಕೆ ಅವ್ರಿಗೆ ಪೇಮೆಂಟ್ ಒಂದು ಬಾಕಿ ಇತ್ತು. ಯಾರು ಉತ್ತರ ಪ್ರದೇಶದಲ್ಲಿ ಇಲ್ಲಿ ನಮ್ಮ KRIDL ಹೆಂಗಿದೆ ಆ ರೀತಿ ಉತ್ತರ ಪ್ರದೇಶದ ಸಂಸ್ಥೆಯಲ್ಲಿ ನಡೆಸಿದಂಥದ್ದು ಉತ್ತರ ಪ್ರದೇಶದ ಸಂಸ್ಥೆಗೆ ಪೇಮೆಂಟ್ ಪೆಂಡಿಂಗ್ ಇತ್ತು. ಆ ಪೇಮೆಂಟ್ ನಂತರ ಆಕ್ಟಿವ್ ಕಾಂಪೋನೆಂಟ್ಸ್ ಪೇಮೆಂಟ್ ಪೆಂಡಿಂಗ್ ಇತ್ತು. ಇವಾಗ ಆಕ್ಟಿವ್ ಕಾಂಪೋನೆಂಟ್ಸ್ ಎಲ್ಲದಕ್ಕೂ ಟೆಂಡರ್ ಫ್ಲೋಟ್ ಮಾಡಿದ್ದಾರೆ. ಸ್ಟಾಫ್ಗೂ ಟೆಂಡರ್ ಫ್ಲೋಟ್ ಮಾಡಿದ್ದಾರೆ. ಆಲ್ರೆಡಿ 2 ಕಾಂಟ್ರಾಕ್ಟರ್ಸು ತಗೊಂಡಿದ್ದಾರೆ. ಕಾಂಟ್ರಾಕ್ಟ್ ಬೇಸಿಸ್ ಲೇಬರ್ಗೆಲ್ಲ ಮೆಡಿಕಲ್ ಸೂಪರಿಂಟೆಂಡೆಂಟ್ ಇನ್ ಪ್ಲೇಸ್ ಇದ್ದಾರೆ. ಇನ್ನೇನು ಸಮಸ್ಯೆ ಇರಲ್ಲ. ಒನ್ಸ್ ಅಪ್ ಅಂಡ್ ರನ್ನಿಂಗ್ ಎಲ್ಲ ನಮ್ಮ ಸ್ಥಳೀಯರಿಗೆ ಯಾರಿಗೂ ಸಮಸ್ಯೆ ಇಲ್ದಿರಂಗೆ. ಯಾಕಂದ್ರೆ ESIC ಒಂದು ಪ್ರಾಬ್ಲಮ್ ಏನು ಅಂದ್ರೆ, ಪ್ರಾಬ್ಲಮ್ ಅನ್ನೋದಕ್ಕಿಂತ ಅವ್ರ ಸಂಸ್ಥೆಯಲ್ಲೇ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಾನೊಬ್ಬ ಎಂಪ್ಲಾಯಿ ಫ್ಯಾಕ್ಟ್ರಿಯಲ್ಲಿ ನಮ್ಮ ತಂದೆಗೆ ಏನಾದ್ರು ಆಯ್ತು ಅಂದ್ರೆ ಡಿಪೆಂಡೆಂಟ್ ಅಂದ್ರೆ ನಾನು ಇಲ್ಲಿಂದ ರಾಜಾಜಿನಗರ್ ಕರ್ಕೊಂಡು ಹೋಗ್ಬೇಕು, ಇಲ್ಲಿಂದ ಇಂದಿರಾನಗರ್ ಕರ್ಕೊಂಡು ಹೋಗ್ಬೇಕು. ಈ ಪ್ರಾಬ್ಲಮ್ ನಮ್ಗೆ ಜಾಸ್ತಿ ಇತ್ತು. ಇವಾಗ ಇಲ್ಲೇ ಇರೋದ್ರಿಂದ ನಮ್ಮ ಸ್ಥಳೀಯರಿಗೆ ಸುತ್ತಮುತ್ತ ಇರೋರಿಗೆ ಕ್ವಿಕ್ ಆಕ್ಸೆಸ್ ಟು ಮೆಡಿಕಲ್ ಹೆಲ್ತ್ ಸಿಗುತ್ತೆ ಅನ್ನುವಂಥದ್ದು ಒಂದು ಒಳ್ಳೇದು.